ಸಂಕ್ಷಿಪ್ತವಾಗಿ ಪ್ರಸಿದ್ಧಿಗೊಂಡಿರುವುದು RSS ಹೆಸರಿನಲ್ಲಿ. ಆ RSSಗೆ 100 ವರ್ಷ ಶತಾಬ್ದಿಯ ಆಚರಣೆಯ ಅಂಗವಾಗಿ ಈ ಸಮಾಜೋತ್ಸವವನ್ನ ಕೇವಲ ಚಂದಾಪುರದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದ 80-90 ಸಾವಿರ ಸ್ಥಾನಗಳಲ್ಲಿ, ಕರ್ನಾಟಕದ ಸುಮಾರು 5,000 ಊರುಗಳಲ್ಲಿ, ಕರ್ನಾಟಕದ ಬೆಂಗಳೂರು ಮಹಾನಗರದ 600 ಸ್ಥಾನಗಳಲ್ಲಿ ಈ 1 ತಿಂಗಳ ಅವಧಿಯಲ್ಲಿ ಈ ಹಿಂದೂ ಸಮಾಜೋತ್ಸವವನ್ನ ಸಮಾಜವೇ ಆಚರಿಸ್ತಾ ಇದೆ. ಶ್ರೀ ಸುದ್ದಿ ವೀಕ್ಷಕರಿಗೆ ಪ್ರಸನ್ನ ಕುಮಾರ್ನ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಭಾರತ ಹಿಂದಿನಿಂದಲೂ ಧಾರ್ಮಿಕತೆಯನ್ನು ಮಣ್ಣಿನ ಪ್ರತಿ ಕಣಕಣದಲ್ಲೂ ತುಂಬಿಕೊಂಡೇ ಬೆಳೆದಿದೆ. ಸಾವಿರಾರು ವರ್ಷಗಳ ಸನಾತನ ಧರ್ಮ ಎಲ್ಲ ಜನರ ಭಾವನೆಗಳನ್ನು ಗೌರವಿಸುತ್ತಾ ಬಂದಿದೆ. ಕಾಲ ಕಾಲಕ್ಕೆ ತನ್ನ ದೌರ್ಬಲ್ಯಗಳನ್ನು ತೊಡೆದು ಹಾಕುತ್ತಾ ಬೆಳೆದಿದೆ. ಬೌದ್ಧ, ಸಿಖ್, ಜೈನ ಧರ್ಮಗಳು ಹಿಂದೂ ಸಮಾಜದ ಬಿಳಲುಗಳಾಗಿ ಹುಟ್ಟಿ ಇಂದು ಹೆಮ್ಮರಗಳಾಗಿ ಬೆಳೆದಿವೆ. ಅವೆಲ್ಲ ಧರ್ಮಗಳು ಹಿಂದೂ ಧರ್ಮದಿಂದ ಪ್ರೇರಣೆಗೊಂಡ ಧರ್ಮಗಳೇ ಆಗಿವೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಆಂಗ್ಲರ ದಬ್ಬಾಳಿಕೆಯಿಂದ ರೋಸಿ ಹೋಗಿದ್ದ ಜನರಲ್ಲಿ ದೇಶಭಕ್ತಿಯ ಕಿಚ್ಚನ್ನು ಹಚ್ಚಲು ಹುಟ್ಟಿಕೊಂಡಿದ್ದೇ RSS ಎಂಬ ಸಂಸ್ಥೆ. ಅದರಲ್ಲೂ ಒಡೆದು ಹೋಗಿದ್ದ ಹಿಂದೂ ಸಮಾಜವನ್ನು ಒಗ್ಗೂಡಿಸಲು 1925ರಲ್ಲಿ ವಿಜಯದಶಮಿಯಂದು ನಾಗಪುರದಲ್ಲಿ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರ್ ಅವರಿಂದ ಸ್ಥಾಪಿತವಾದ ವಿಶ್ವದ ಅತಿ ದೊಡ್ಡ ಹಿಂದೂ ರಾಷ್ಟ್ರೀಯವಾದ ಸ್ವಯಂ ಸೇವಕ ಸಂಘಟನೆಯಾಗಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತನ್ನ ಹೆಸರಲ್ಲೇ ಹೇಳುವಂತೆ ತಾನಾಗಿ ದೇಶದ, ಅದರಲ್ಲೂ ಹಿಂದೂ ಸಮಾಜದ ಬೆಳವಣಿಗೆಗೆ ದುಡಿಯಲು ಸ್ವಾರ್ಥರಹಿತರಾಗಿ ತನ್ನನ್ನು ತಾನು ಸಮರ್ಪಿಸಿಕೊಂಡವರ ಬಲಿಷ್ಠ ಪಡೆಯಾಗಿದೆ. ಒಂದು ಸಂಸ್ಥೆ ರಾಜಕೀಯದಿಂದ ದೂರವಿದ್ದು 100 ವರ್ಷಗಳ ಸಂಭ್ರಮವನ್ನು ಆಚರಿಸಿಕೊಳ್ಳುವುದು ಸುಲಭದ ಮಾತಲ್ಲ. ಅಧಿಕಾರದ ಅಹದಿಂದ ದೂರವಿದ್ದು ಸಮಾಜದ ಜೊತೆಯಾಗಿ ಹೆಜ್ಜೆ ಹಾಕುತ್ತಾ ಬದುಕುತ್ತಿರುವುದು RSSನ ಹೆಮ್ಮೆಯಾಗಿದೆ. ಪ್ರಕೃತಿ ವಿಕೋಪಗಳಲ್ಲಿ, ತುರ್ತು ಸಂದರ್ಭಗಳಲ್ಲಿ ಸ್ವಯಂ ಸೇವಕರು ಎಲ್ಲರಿಗೂ ಮೊದಲೇ ಸೇವೆಗೆ ಸಿದ್ಧರಾಗುತ್ತಾರೆಂದರೆ ಅವರ ಆತ್ಮವಿಶ್ವಾಸ, ದೇಶಭಕ್ತಿ ಪ್ರಶಂಸಾರ್ಹವೇ ಸರಿ. 100 ವರ್ಷಗಳ ಸಂಭ್ರಮ ದೇಶದಾದ್ಯಂತ ನಡೆದಿದೆ. ರಾಜ್ಯದಲ್ಲೂ ಹಲವಾರು ಕಡೆ ಸಂಭ್ರಮ ಆಚರಿಸಿದ್ದಾರೆ. ಸೂರ್ಯನಗರದಲ್ಲಿ ಹಿಂದೂ ಸಮಾಜೋತ್ಸವ ಸಂಭ್ರಮ ಅದ್ದೂರಿಯಾಗಿ ನಡೆದಿದೆ. ಸಾವಿರಾರು ಜನ ಸ್ವಯಂ ಸೇವಕರು ಭಾಗಿಗಳಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ವೇಮನಾನಂದ ಸ್ವಾಮಿಗಳು, ರೆಡ್ಡಿ ಗುರುಪೀಠ, ಯತೀಶ್ವರಿ ರಾಮಪ್ರಿಯಾಂಬ ಮಾತಾಜಿ, ಶಾರದಾ ಪೀಠ ಚಂದಾಪುರ, ಶ್ರೀ GM ಸಿದ್ದಪ್ಪ ನಿವೃತ್ತ ನ್ಯಾಯಾಧೀಶರು ಗುಡ್ಡಹಟ್ಟಿ, ಶ್ರೀ ಜಗದೀಶ್ ಕಾರಂತ್ ಹಿಂದೂ ಜಾಗರಣಾ ವೇದಿಕೆ ಇವರುಗಳು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಕಳೆ ತಂದಿದ್ದಾರೆ. ಅರ್ಥಪೂರ್ಣ ಮಾತುಗಳನ್ನಾಡಿದ್ದಾರೆ. ಅಲ್ಲೇ ಬೀಜ ಬಿತ್ತು ನಿಮ್ಮನ್ನು ನೋಡ್ಕೊಳ್ತಿರೋದಕ್ಕೆ, ಪಾಲನೆ ಪೋಷಣೆ ಮಾಡೋದಕ್ಕೆ ಅದೇ ಮೂಲ ಕಾರಣ. ಅದಕ್ಕೆ ಮಕ್ಕಳು ನಮ್ಮನ್ನು ಫಾಲೋ ಮಾಡ್ತಾರೆ, ನಮ್ಮನ್ನ ಅನುಕರಣೆ ಮಾಡ್ತಾರೆ. ನಾವು ಮನೆಯ ವಾತಾವರಣವನ್ನು ತುಂಬಾ ಆಧ್ಯಾತ್ಮಿಕವಾಗಿ, ಧಾರ್ಮಿಕವಾಗಿ, ನೈತಿಕವಾಗಿ ಪೋಷಣೆ ಪಾಲನೆ ಮಾಡಿದರೆ ಮಾತ್ರ ಈ ಸಂಸ್ಕೃತಿ ನಮ್ಮಿಂದ ಸ್ಟಾರ್ಟ್ ಆಗಿ ಈ ರೀತಿ ಸಮಾವೇಶದಲ್ಲಿ ಮತ್ತಷ್ಟು ಉತ್ತೇಜಗೊಳ್ಳುತ್ತೆ ಅನ್ನುವಂಥ ಘನ ಉದ್ದೇಶದಿಂದ ಈ ಸಮಾಜೋತ್ಸವವನ್ನು ಆಯೋಜನೆ ಮಾಡಿದೆ. ಇಂಥ ಬೃಹತ್ತಾಗಿ ಇದನ್ನು ಸಂಘಟನೆ ಮಾಡಿದಂಥ ಎಲ್ಲ ಈ ಸಮಾಜೋತ್ಸವ ಸಮಿತಿಯ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ಎಲ್ಲ ಕಾರ್ಯಕರ್ತರು ಹಲವಾರು ಮೀಟಿಂಗ್ಗಳ ಮೂಲಕ ಇಷ್ಟೊಂದು ಜನ ಸೇರಿಸಿದ್ದಾರೆ. ಸುಂದರವಾದ ಶೋಭಾಯಾತ್ರೆ ಪ್ರಾರಂಭ ಮಾಡಿದ್ದಾರೆ. ತುಂಬಾ ಸ್ವಂತ ಕೆಲಸವನ್ನೆಲ್ಲ ಬಿಟ್ಟು ಈ ಸಂಘಟನೆಗಾಗಿ ದುಡಿದ್ದಾರೆ. ಜೋರಾಗಿ ಚಪ್ಪಾಳೆ ಹೊಡೆದು ಅವರಿಗೆಲ್ಲ ಅಭಿನಂದನೆ ಸಲ್ಲಿಸಬೇಕು. ಹಿಂದೂ ಸಮಾಜೋತ್ಸವ ಸಮಿತಿ ಚಂದಾಪುರ್ ಇವರು ಆಯೋಜಿಸಿರುವಂತಹ ಹಿಂದೂ ಸಮಾಜೋತ್ಸವದ ಸಾರ್ವಜನಿಕ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿರುವಂತಹ ಯತಿಶ್ರೇಷ್ಠರ ಪಾದ ಪದ್ಮಜಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ ಈ ಭವ್ಯ ಸಮಾರಂಭದ
ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು, ಸಮಾಜದ ಬಗ್ಗೆ ನಿತಾಂತವಾದಂತಹ ಕಾಳಜಿಯನ್ನು ಹೊಂದಿರುವಂತಹ ಆದರಣೀಯ ಶ್ರೀ ಸೀನಪ್ಪನವರೇ, ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿಯ ಗೌರವ ಅಧ್ಯಕ್ಷರಾಗಿರುವಂತಹ ಮಾನ್ಯ ಶ್ರೀ ಸುಂಕಾರೆಡ್ಡಿಯವರೇ, ಅದರ ಜೊತೆಯಲ್ಲಿ ವೇದಿಕೆಯನ್ನು ಅಲಂಕರಿಸಿರುವಂತಹ ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿಯ ಪದಾಧಿಕಾರಿಗಳೇ, ಸುಂದರ ಈ ಭವ್ಯವಾದ ಸಮಾರಂಭದಲ್ಲಿ ಅತಿ ಉತ್ಸಾಹದಿಂದ ಪಾಲ್ಗೊಂಡಿರುವಂತಹ ಚಂದಾಪುರ ಪುರಸಭೆಯ ವ್ಯಾಪ್ತಿಗೆ ಸೇರಿದ 4 ಗ್ರಾಮಗಳ 16 ಬಡಾವಣೆಗಳ ದೇಶಭಕ್ತ, ಧರ್ಮ ಪ್ರೇಮಿ, ಸಮಾಜನಿಷ್ಠ ಸಜ್ಜನ ಬಂಧುಗಳೇ, ಇಡೀ ಶೋಭಾಯಾತ್ರೆ ಹಾಗೂ ಭವ್ಯವಾದ ಸಮಾರಂಭಕ್ಕೆ ಮೆರುಗನ್ನು ತಂದಿರುವಂತಹ ನನ್ನ ಶ್ರದ್ಧೇಯ ತಾಯಂದಿರೇ, ನೆಚ್ಚಿನ ಯುವಜನ ಮಿತ್ರರೇ, ಆರಂಭದಲ್ಲಿಯೇ ಸಾಮೂಹಿಕವಾಗಿ ದೇಶಭಕ್ತಿಯ ಗೀತೆಯನ್ನ ಹಾಡುವುದರ ಮೂಲಕ ಪ್ರತಿಯೊಬ್ಬ ವ್ಯಕ್ತಿಯ ಹೃದಯದಲ್ಲಿ ದೇಶಭಕ್ತಿಯನ್ನ ಪುಳಕಿತರನ್ನಾಗಿ ಮಾಡಿದ ಪುಟಾಣಿ ವಿದ್ಯಾರ್ಥಿಗಳೇ, ಯಾಕಾಗಿ ಈ ಹಿಂದೂ ಸಮಾಜೋತ್ಸವ ಅನ್ನುವ ಕುರಿತು 4 ಮಾತುಗಳನ್ನು ನಿಮ್ಮೆದುರಿನಲ್ಲಿ ಇಡುವಂತಹ ಹೊಣೆಯನ್ನ ಸಭೆಯ ಆಯೋಜಕರು ನನ್ನ ಹೆಗಲ ಮೇಲಿಟ್ಟಿದ್ದಾರೆ. ಇದು ಹಿಂದೂ ಸಮಾಜೋತ್ಸವ ಯಾವುದೇ ಒಂದು ಜಾತಿಗೆ ಸೀಮಿತವಾದಂತಹ ಅಥವಾ ಯಾವುದೋ ಒಂದು ಭಾಷೆಗೆ ಸಂಬಂಧಿಸಿದ ಉತ್ಸವ ಇದಲ್ಲ. ಅಥವಾ ನಾವು ನೀವುಗಳು ಆಗಾಗ ಶ್ರದ್ಧೆಯಿಂದ ಪಾಲ್ಗೊಳ್ಳುವಂತಹ ಜಾತ್ರಾ ಮಹೋತ್ಸವವೂ ಇದಲ್ಲ. ಇದನ್ನು ಹಿಂದೂ ಸಮಾಜೋತ್ಸವ ಅಂತ ಕರೆಯುವುದರ ಜೊತೆಯಲ್ಲಿ ಸಮಾಜದ ಎಲ್ಲ ಜಾತಿ ಜನಾಂಗಗಳ ಹಿಂದೂಗಳು ಒಗ್ಗೂಡಬೇಕು ಅನ್ನುವ ಹಿನ್ನೆಲೆಯಲ್ಲಿ ಅದಕ್ಕೆ ಪೂರಕವಾದಂತಹ ಒಂದು ಶೋಭಾಯಾತ್ರೆಯನ್ನು ಕೂಡ ಆಯೋಜನೆ ಮಾಡಿದ್ದಾರೆ. ಆರಂಭದಿಂದ ಇಲ್ಲಿಗೆ ಬಂದು ತಲುಪುವವರೆಗೆ ನಾನು ಯಾರು ಅನ್ನುವುದನ್ನು ಮರೆತು ನನ್ನದು ಅನ್ನುವ ಸ್ವಂತ ಭಾವನೆಯನ್ನ ಕಿತ್ತೆಸೆದು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು, ನಾವೆಲ್ಲ ಬಂಧು ಅನ್ನುವ ಘೋಷಣೆಯನ್ನ ಹಾಕುತ್ತಾ 16 ರೀತಿಯ ಜಾನಪದ ನೃತ್ಯ ತಂಡಗಳೊಂದಿಗೆ ಹೆಜ್ಜೆಯನ್ನ ಹಾಕುತ್ತಾ ಈ ಸಭಾಂಗಣಕ್ಕೆ ಬಂದು ಸೇರಿದಾಗ ನಮ್ಮ ಹೃದಯದಲ್ಲಿ ಅರಳಿದ ಭಾವನೆಗಳೇ ಬೇರೆ. ಇದನ್ನು ಯಾಕೆ ಮಾಡಿದ್ದೇವೆ? ಆರಂಭದಲ್ಲಿ ಉಲ್ಲೇಖ ಮಾಡಿದರು,
ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಉದ್ದವಾಗಿ ಹೇಳಿದರೆ ಅರ್ಥ ಆಗುವುದು ಕಷ್ಟ. ಸಂಕ್ಷಿಪ್ತವಾಗಿ ಪ್ರಸಿದ್ಧಿಗೊಂಡಿರುವುದು RSS ಹೆಸರಿನಲ್ಲಿ. ಆ RSSಗೆ 100 ವರ್ಷ. ಶತಾಬ್ದಿಯ ಆಚರಣೆಯ ಅಂಗವಾಗಿ ಈ ಸಮಾಜೋತ್ಸವವನ್ನ ಕೇವಲ ಚಂದಾಪುರದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದ 80-90 ಸಾವಿರ ಸ್ಥಾನಗಳಲ್ಲಿ, ಕರ್ನಾಟಕದ ಸುಮಾರು 5,000 ಊರುಗಳಲ್ಲಿ, ಕರ್ನಾಟಕದ ಬೆಂಗಳೂರು ಮಹಾನಗರದ 600 ಸ್ಥಾನಗಳಲ್ಲಿ ಈ 1 ತಿಂಗಳ ಅವಧಿಯಲ್ಲಿ ಈ ಹಿಂದೂ ಸಮಾಜೋತ್ಸವವನ್ನ ಸಮಾಜವೇ ಆಚರಿಸ್ತಾ ಇದೆ. ಎಲ್ಲಿಯೂ RSS ಹೆಸರನ್ನ ಉಲ್ಲೇಖ ಮಾಡಿಲ್ಲ. ಯಾಕೆಂದ್ರೆ ಈ ಕಾರ್ಯಕ್ರಮವನ್ನ RSS ಆಯೋಜನೆ ಮಾಡಿಲ್ಲ. RSS ನಮಗೆ ಬೇಕು. RSSನಿಂದಲೇ ಹಿಂದೂ ಸಮಾಜದ ಪರಿವರ್ತನೆ, ಯಾವ ಯಾವ ಕೊರತೆಗಳು ಈ ಸಮಾಜದಲ್ಲಿ ಇದೆ ಅಂತ 10 ವರ್ಷಗಳ ಹಿಂದೆ ನಾವು ಹೇಳಿಕೊಳ್ತಾ ಇದ್ದೆವು. ಆ ಎಲ್ಲ ದೋಷಗಳನ್ನ ಕಿತ್ತೆಸೆದು ಒಂದು ಸುಸಂಘಟಿತ ಸ್ವಾಭಿಮಾನಿ ಸಮಾಜವನ್ನು ನಿರ್ಮಾಣ ಮಾಡುವುದರಲ್ಲಿ ಯಾವ ಒಂದು ತಪಸ್ಸನ್ನ, ಸಾಧನೆಯನ್ನ ಆ RSS 100 ವರ್ಷಗಳ ಕಾಲ ನಿರಂತರವಾಗಿ ಮಾಡಿ ತೋರಿಸಿತೋ, ಅದರ ಸಾಕ್ಷಾತ್ಕಾರದ ಕ್ಷಣದಲ್ಲಿ ನಾವಿದ್ದೇವೆ. RSS ಯಾವತ್ತೂ ಕೂಡ ತನ್ನ ಉದ್ದೇಶವನ್ನ ಮುಚ್ಚಿಟ್ಟಿಲ್ಲ, ಕದ್ದು ಮುಚ್ಚಿ ಹೇಳಿಲ್ಲ. ಯಾರು ಏನು ಬೇಕಾದರೂ RSS ಬಗ್ಗೆ ಮಾತನಾಡಬಹುದು. ಯಾಕೆಂದ್ರೆ ಸ್ವತಂತ್ರರು, ಅವರವರಿಗೆ ಕಂಡಂತೆ ಅವರವರು RSS ಅನ್ನ ವರ್ಣಿಸಬಹುದು, ಟೀಕಿಸಬಹುದು, ಖಂಡಿಸಬಹುದು. ಯಾಕೆಂದ್ರೆ ಕುರುಡರು, ಅವರನ್ನು ಅವಹೇಳನ ಮಾಡ್ತಾ ಇಲ್ಲ ನಾನು. ಕುರುಡರ ಮುಂದೆ ಒಂದು ಆನೆ ಬಂದು ನಿಂತಿದೆ. ಆ ಆನೆಯನ್ನ ಆ ಕುರುಡರು ಹೇಗೆ ವರ್ಣಿಸಬೇಕು? ಯಾರೋ ಒಬ್ಬ ಕಾಲನ್ನ ಮುಚ್ಚುತ್ತಾನೆ, ಆನೆ ಅಂದ್ರೆ ಕಂಬ ಇದ್ದ ಹಾಗೆ ಇದೆ ಅಂತ ಹೇಳ್ತಾನೆ, ತಪ್ಪಿಲ್ಲ. ಇನ್ನೊಬ್ಬ ಕುರುಡ ಬಾಲವನ್ನ ಹಿಡಿತಾನೆ, ಆನೆ ಅಂದ್ರೆ ಹಗ್ಗ ಇದ್ದ ಹಾಗೆ ಇದೆ ಅಂತ ಹೇಳ್ತಾನೆ, ತಪ್ಪಿಲ್ಲ. ಇನ್ನೊಬ್ಬ ಕಿವಿಯನ್ನ ಮುಟ್ತಾನೆ, ಆನೆ ಅಂದ್ರೆ ಚಾಮರ ಇದ್ದ ಹಾಗೆ ಇದೆ ಅಂತ ಭಾವಿಸ್ತಾನೆ. ಅದೇ ರೀತಿಯಲ್ಲಿ RSS ಬಗ್ಗೆಯೂ 10 ಜನ 10 ರೀತಿಯಲ್ಲಿ ವ್ಯಾಖ್ಯಾನಿಸಬಹುದು. ವಾಸ್ತವ ಏನು? RSSನ ಯಾವ ಚಟುವಟಿಕೆಗಳು ಗುಪ್ತವಾಗಿ 4 ಗೋಡೆಗಳ ಮಧ್ಯದಲ್ಲಿ ಯಾವತ್ತೂ ನಡೆದಿಲ್ಲ. ಅದು ನಡೆದಿರುವುದು ಬಯಲಿನಲ್ಲಿ, ಆಟದ ಮೈದಾನದಲ್ಲಿ, ಶಾಲೆಯ ಮೈದಾನದಲ್ಲಿ, ದೇವಸ್ಥಾನದ ಆವರಣದಲ್ಲಿ, ಬಹಿರಂಗವಾಗಿಯೇ. ಈ ಹಿಂದೂ ಇವನ ಇತಿಹಾಸ, ಇವನ ಸಾಹಸ, ಇವನ ಪರಾಕ್ರಮ, ಇವನ ತಾಕತ್ತು, ಇವನ ಪರಂಪರೆ, ಇವನ ಸಂಸ್ಕೃತಿ ವಿಪರೀತವಾದ ಶ್ರೀಮಂತ ಸಂಸ್ಕೃತಿಯ ವಾರಸುದಾರ ಇತ್ತು. ಅದನ್ನ ಈ ಹಿಂದೂ ಸಮಾಜಕ್ಕೆ ನೆನಪಿಸಬೇಕು. ಆ ಮೂಲಕ ಹಿಂದೂ ಸಮಾಜವನ್ನ ಸ್ವಾಭಿಮಾನಿ ಸಮಾಜವನ್ನಾಗಿ ಪರಿವರ್ತಿಸಬೇಕು ಅನ್ನುವ ಕನಸನ್ನ ಹೊತ್ತು
ಆರಂಭ ಆದದ್ದು RSS, ಮತ್ತಿನ್ನೇನೂ ಇಲ್ಲ. ಭಾರತ ಹಿಂದೂ ರಾಷ್ಟ್ರ, ಹಿಂದೂಗಳು ಭಾರತದ ರಾಷ್ಟ್ರೀಯರು. ಭಾರತ ಹಿಂದೂ ರಾಷ್ಟ್ರ ಈ ಮಾತನ್ನ ಹೇಳುವಾಗ ಇವತ್ತಿಗೂ ಅನೇಕ ಜನ ಮೂಗನ್ನ ಮುರಿತಾರೆ, ವಿರೋಧವನ್ನ ಮಾಡ್ತಾರೆ, ಈ ನಿಲುವನ್ನ ಖಂಡಿಸ್ತಾರೆ. ಇದು ದೇಶದ ಜಾತ್ಯತೀತ ನೀತಿಗೆ ವಿರುದ್ಧ ಅಂತ ಪ್ರಚಾರವನ್ನ ಮಾಡ್ತಾರೆ. ಆದರೆ ಸತ್ಯವನ್ನ ಸಾಯಿಸುವುದು ಸಾಧ್ಯ ಇಲ್ಲ. ಭಾರತ ಹಿಂದೂ ರಾಷ್ಟ್ರ, ಭಾರತ ಹಿಂದೂ ರಾಷ್ಟ್ರ, ಭಾರತ ಹಿಂದೂ ರಾಷ್ಟ್ರ. ಐತಿಹಾಸಿಕ ಸತ್ಯ, ಪೌರಾಣಿಕ ಸತ್ಯ, ಇಡೀ ಜಗತ್ತು ಒಪ್ಪಿಕೊಂಡಿರುವ ಸತ್ಯ. ಇಡೀ ಜಗತ್ತು ಒಪ್ಪಿಕೊಂಡಿದೆ. ಇವತ್ತು ಇಂಡಿಯಾ ಅಂತ ಹೇಳಬಹುದು, ನಮ್ಮದು ತಕರಾರಿಲ್ಲ. ಭಾರತ ಅಂತ ಹೇಳಬಹುದು, ನಮ್ಮದು ವಿರೋಧ ಇಲ್ಲ. ಭಾರತ ಹಿಂದೂಸ್ತಾನ್, ಭಾರತ ಹಿಂದೂಸ್ತಾನ್, ಭಾರತ ಹಿಂದೂಸ್ತಾನ್ ಅಂತ ಹೇಳಿ ಜಗತ್ತಿನ ಎಲ್ಲ ಮುಸಲ್ಮಾನ ದೇಶಗಳು ಒಪ್ಪಿಕೊಂಡಿದ್ದಾವೆ. ಮಾತ್ರ ಅಲ್ಲ, ಇವತ್ತಿಗೂ ಆ ರೀತಿಯೇ ಭಾರತವನ್ನ ಅವರು ಗುರುತಿಸ್ತಾರೆ. ಸಾರೆ ಜಹಾಂ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರಾ. ಒಬ್ಬ ಮುಸಲ್ಮಾನ್ ಕವಿ ಹಾಡ್ತಾನಿದ್ನ, ಸಾರೆ ಜಹಾಂ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರಾ. ಹಿಂದೂಸ್ತಾನ್ ಪೆಟ್ರೋಲಿಯಂ RSS ಇಟ್ಟ ಹೆಸರಲ್ಲ. ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್ HAL RSS ಹೆಸರಿಸಿದ ಅಲ್ಲ. ಹಿಂದೂಸ್ತಾನ್ ಲೀವರ್ ಯಾರಿಟ್ಟ ಹೆಸರಿದು? ಅಮೆರಿಕನ್ ಕಂಪನಿಗಳು ಇಟ್ಟ ಹೆಸರು. ಹಿಂದೂಸ್ತಾನ್ ಭಾರತದ ಹೆಗ್ಗುರುತು. ಹಿಂದೂ ಇದೆ ಅನ್ನುವ ಕಾರಣಕ್ಕೆ ಇದನ್ನು ವಿರೋಧಿಸುವವರಿದ್ದಾರೆ. ಯಾಕೆ? ಹಿಂದುತ್ವ ಭಾರತದ ಆತ್ಮ, ನ್ಯಾಷನಲ್ ಐಡೆಂಟಿಟಿ. ಹೇಳಬಹುದು ನೀವು, ಇಂಡಿಯನ್ ಅಂತ ಯಾಕೆ ಒಪ್ಪಿಕೊಳ್ಳಬಾರದು? ಭಾರತೀಯ ಅಂತ ಯಾಕೆ ಹೇಳಬಾರದು? ಒಪ್ಕೊಳ್ತೇವೆ ನಾವು. ಭಾರತೀಯ ಅನ್ನುವುದಕ್ಕೆ ಸಿಟಿಸನ್ ಅಂತ ಏನ್ ಇಂಗ್ಲಿಷ್ ನಲ್ಲಿ ಕರೀತಾರೆ, ಅದಕ್ಕೆ ಇರುವ ಅರ್ಹತೆ ಏನು ಇವತ್ತು? ಯಾರ ಕೈಯಲ್ಲಿ ರೇಷನ್ ಕಾರ್ಡ್, ಯಾರ ಕೈಯಲ್ಲಿ ಆಧಾರ್ ಕಾರ್ಡ್ ಇದೆ, ಅವರೆಲ್ಲರೂ ಇಂಡಿಯನ್, ಅವರೆಲ್ಲರೂ ಭಾರತೀಯರು, ಅವರೆಲ್ಲರೂ ಸಿಟಿಸನ್ಗಳು. ಇದಕ್ಕಿದೆ ನಮ್ಮ ತಕರಾರು, ಇದಕ್ಕಿದೆ ನಮ್ಮ ವಿರೋಧ. ನಮ್ಮ ದೇಶದ ಪಾರ್ಲಿಮೆಂಟಿನಲ್ಲಿಯೇ 20 ವರ್ಷಗಳ ಹಿಂದೆ ಕೇಂದ್ರ ಮಂತ್ರಿಗಳು ಒಪ್ಪಿಕೊಂಡಿರುವಂತೆ 5 ಕೋಟಿ ಬಾಂಗ್ಲಾದೇಶಿ ಅಕ್ರಮ ವಲಸಿಗ ಮುಸಲ್ಮಾನರು, ಅವತ್ತು 5 ಕೋಟಿ ಈ ಭಾರತದಲ್ಲಿ ಬದುಕ್ತಾ ಇದ್ದಾರೆ. ಅವರ ಕೈಯಲ್ಲಿ ರೇಷನ್ ಕಾರ್ಡ್ ಇದೆ, ಅವರ ಹೆಸರು ವೋಟರ್ ಲಿಸ್ಟ್ ಅಲ್ಲೂ ಇದೆ. ಅವರು ಭಾರತೀಯರು, ಅವರು ಇಂಡಿಯನ್ ಅನ್ನುವುದಕ್ಕೆ ನಮ್ಮ ತಕರಾರು. ಹಿಂದೂ ಅಂದ್ರೆ ಯಾರು? ಈ ಭಾರತ ನಮ್ಮ ಮಾತೃಭೂಮಿ ಅಂತ ಯಾರು ಒಪ್ಕೊಳ್ತಾರೆ ಅವರೆಲ್ಲರೂ ಹಿಂದೂಗಳು.
ನನ್ನ ಮಾತೃಭೂಮಿ, ಆ ನನ್ನ ತಾಯಿ ಭಾರತಿಗೆ ನನ್ನ ಜೈ ಜೈಕಾರ್, ನನ್ನ ಜೈ ಜೈಕಾರ್ ಅಂತ ಹೇಳುವವರು ಹಿಂದೂಗಳು. ತಾಯಿಯನ್ನ ತಾಯಿಯೇ ಅಂತ ಒಪ್ಪಿಕೊಳ್ಳದೆ ಇರುವವರನ್ನ ಮಕ್ಕಳು ಅಂತ ಕರೆಯುವುದು ಹೇಗೆ ಅನ್ನುವುದು ನನ್ನ ಮೂಲಭೂತ ಪ್ರಶ್ನೆ. ಭಾರತ ಮಾತಾ ಕಿ ಜೈ ಹೇಳೋದಿಲ್ಲ, ಒಂದೇ ಮಾತ್ರ ನುಡಿಯೋದಿಲ್ಲ. ಒಂದೇ ಮಾತ್ರ ನಿನ್ನ ಅರ್ಥ ಏನು? ತಾಯಿ ನಿನಗೆ ನನ್ನ ನಮಸ್ಕಾರ. ಒಂದೇ ಮಾತರಂ, ತಾಯಿ ನಿನಗೆ ನನ್ನ ಜೈ ಜೈಕಾರ. ಇದು ಅಕ್ಷರಗಳಲ್ಲ, ಇದು ಪದಗಳಲ್ಲ. ಬಂಧುಗಳೇ, ಸುತ್ತಲೂ 10 ಮಹಾಪುರುಷರ ಭಾವಚಿತ್ರಗಳನ್ನು ಅಂಟಿಸಿದ್ದಾರೆ. ಸಂಗೊಳ್ಳಿ ರಾಯಣ್ಣ, ನೇತಾಜಿ ಸುಭಾಷ್ ಚಂದ್ರ ಬೋಸ್, ವಾಸುದೇವ ಬಲವಂತ ಫಡ್ಕೆ, ಛತ್ರಪತಿ ಶಿವಾಜಿ, ರಾಣಾ ಪ್ರತಾಪ ಸಿಂಹ. ಯಾಕೆ ಹಾಕಿದ್ದಾರೆ ಅವರ ಭಾವಚಿತ್ರವನ್ನ? ಇವತ್ತು ನಾವು ಏನಾದರೂ ನೆಮ್ಮದಿಯಿಂದ ಬದುಕ್ತಾ ಇದ್ದೇವೆ, ಸ್ವತಂತ್ರವಾಗಿ ಬಾಳ್ತಾ ಇದ್ದೇವೆ, ನಿಶ್ಚಿಂತೆಯಿಂದ ನಾವು ನಿದ್ದೆ ಮಾಡ್ತಾ ಇದ್ದೇವೆ ಅನ್ನುವುದೇ ಆದರೆ ಅದಕ್ಕೆ ಕಾರಣ ಆ ಮಹಾಪುರುಷರುಗಳು. ಒಬ್ಬೊಬ್ಬ ಮಹಾಪುರುಷನ ಇತಿಹಾಸವನ್ನ, ಸಮರ್ಪಣೆಯನ್ನ, ಬಲಿದಾನವನ್ನ ಈ ತಂಪು ಹೊತ್ತಿನಲ್ಲಿ ನಾವು ನೆನಪಿಸ್ಕೊಳ್ಬೇಕು. ಅದನ್ನೇ ನಾವು ಕೃತಜ್ಞತೆ ಅಂತ ಕರೀತೀವಿ. ಆ ಮಹಾಪುರುಷರುಗಳು ಆದದ್ದು ಯಾಕೆ? ಒಬ್ಬೊಬ್ಬ ಮಹಾಪುರುಷನ ಇತಿಹಾಸದ ಪುಟವನ್ನು ತೆಗೆದು ನೋಡಿ. ಕಟ್ಟ ಕಡೆಯಲ್ಲಿ ಈ ತಾಯಿ ಭಾರತಿಗಾಗಿ, ಈ ಭಾರತದ ಸ್ವಾತಂತ್ರ್ಯಕ್ಕಾಗಿ, ಈ ನಮ್ಮ ಧರ್ಮ, ಈ ನಮ್ಮ ದೇಶ, ಈ ನಮ್ಮ ಸಂಸ್ಕೃತಿಯ ಸಂರಕ್ಷಣೆಗಾಗಿ ತಮ್ಮನ್ನ ತಾವು ಬಲಿ ಕೊಟ್ಟ ರಕ್ತದ ಇತಿಹಾಸಗಳೇ ಕಣ್ಣಿಗೆ ಕಾಣುತ್ತದೆ. ಕಟ್ಟ ಕಡೆಯಲ್ಲಿ ಅವರು ತಮ್ಮ ಪ್ರಾಣವನ್ನು ಬಲಿ ಕೊಟ್ಟದ್ದು ಇದೇ ಭಾರತ್ ಮಾತಾ ಕಿ ಜೈ, ಒಂದೇ ಮಾತರಂ, ಭಾರತ್ ಮಾತಾ ಕಿ ಜೈ, ಒಂದೇ ಮಾತರಂ, ಭಾರತ್ ಮಾತಾ ಕಿ ಜೈ, ಒಂದೇ ಮಾತರಂ ಅನ್ನು ಹೇಳುವುದರ ಮೂಲಕ ಚಂದ್ರಶೇಖರ ಆಜಾದ್ ಪುಟ್ಟ ಬಾಲಕ ಭಾರತ್ ಮಾತಾ ಕಿ ಜೈ ಒಂದೇ ಮಾತರಂ ಅಂತ ಹೇಳಿದ ತಪ್ಪಿಗೆ ಕೊಟ್ಟ ಶಿಕ್ಷೆ 16 ಚಡಿಯ ಏಟು. ಕಾಲು ಕಲ್ಲಿಗೆ ತಾಗಿ ಉಗುರು ಕಿತ್ತು ಬಂದ್ರೆ ಅಮ್ಮ ಅಂತ ಕೂಗ್ತೀವಿ. ಆ ಬಾಲಕ 16 ವರ್ಷದ ಪೋರಾಳ. ಡಿಫರೆಂಟ್ ಹೇಳ್ತಾ ಇದ್ದೀನಿ. ಯಾರು ಹಿಂದೂ ಅಲ್ಲ. ಭಾರತಕ್ಕೊಂದು ಇತಿಹಾಸ ಇದೆ, ಭಾರತಕ್ಕೊಂದು ಸಂಸ್ಕೃತಿ ಇದೆ, ಭಾರತಕ್ಕೊಂದು ಪುರಾಣ ಇದೆ. ಆರಾಧಿಸಿ ಅಂತ ಹೇಳೋದಿಲ್ಲ, ಪೂಜಿಸಿ ಅಂತ ಹೇಳುವುದಿಲ್ಲ, ಗೌರವಿಸಿ. ಆ ರಾಮ ನನ್ನ ಪೂರ್ವಜ, ಆ ಕೃಷ್ಣ ನನ್ನ ಇತಿಹಾಸ, ಆ ರಾಣಾ ಪ್ರತಾಪ್, ಆ ಛತ್ರಪತಿ ಶಿವಾಜಿ ಈ ನನ್ನ ಮಾತೃಭೂಮಿಗಾಗಿ ಬದುಕನ್ನ ಬಲಿ ಕೊಟ್ಟವರು ಅಂತ ಗೌರವಿಸಿ. ಅವರು ಹಿಂದೂಗಳು, ಅವರು ಹಿಂದೂಗಳು, ಅವರು ಹಿಂದೂಗಳು. ಈ ನಿಲುವಿನಲ್ಲಿ RSS ಈ ಯಾವತ್ತೂ ಕನ್ಫ್ಯೂಸಿಗೆ ಒಳಗಾಗಿಲ್ಲ. ಭಾರತ ಹಿಂದೂ ರಾಷ್ಟ್ರ, ಭಾರತ ಹಿಂದೂ ರಾಷ್ಟ್ರ, ಹಿಂದುತ್ವವೇ ಭಾರತದ ಆತ್ಮ, ಹಿಂದುತ್ವವೇ ಭಾರತ
ಭಾರತದ ಪ್ರಾಣ, ಹಿಂದುತ್ವವೇ ಭಾರತದ ಉಸಿರು. ಯಾವ ಯಾವ ಕಾಲಘಟ್ಟದಲ್ಲಿ ಹಿಂದೂ ಸಮಾಜ ಸ್ವಾಭಿಮಾನವನ್ನು ಕಳೆದುಕೊಂಡ ತನ್ನನ್ನು ತಾನು ಯಾರು ಅನ್ನುವುದನ್ನು ಮರೆತು ಮಲಗಿದ್ದ ಆ ಸಂದರ್ಭದಲ್ಲಿ ಈ ಭಾರತ ಪರಕೀಯರ ಆಕ್ರಮಣಕ್ಕೆ ಒಳಗಾದದ್ದು ಇತಿಹಾಸದ ಸತ್ಯ. ಅದೇ ರೀತಿಯಲ್ಲಿ ಯಾವ ಯಾವ ಕಾಲಘಟ್ಟದಲ್ಲಿ ಹಿಂದೂ ಸಮಾಜ ಸ್ವಾಭಿಮಾನದಿಂದ ಮೈ ಕೊಡವಿ ಎದ್ದು ನಿಂತು ಸಿಂಹ ಗರ್ಜನೆಯನ್ನು ಮಾಡಿತೋ ಆ ದೇಶ ಆ ಸಂದರ್ಭದಲ್ಲಿ ಭಾರತವು ಮೈ ಕೊಡವಿ ಎದ್ದು ನಿಂತದ್ದು ಸತ್ಯ. ಛತ್ರಪತಿ ಶಿವಾಜಿ ಮಹಾರಾಜ್ ಅದಕ್ಕೆ ಜೀವಂತ ಸಾಕ್ಷಿ. ಛತ್ರಪತಿ ಶಿವಾಜಿ ಮಹಾರಾಜ್ ಅದಕ್ಕೆ ಜೀವಂತ ಸಾಕ್ಷಿ. ಆದಿಲ್ ಶಾಹಿ, ಮೊಘಲ್ ಶಾಹಿ, ಬರೀ ಶಾಹಿ, ನವಾಬ್ ಶಾಹಿ, ಕುತುಬ್ ಶಾಹಿ, ಮೊಘಲ್ ಶಾಹಿ ತಾಯಿ ಭಾರತೀಯ ಮಾನಭಂಗಕ್ಕೆ ದುಶ್ಯಾಸನಂತೆ ಸೆರಗಿಗೆ ಕೈ ಹಾಕಿ ನಿಂತಾಗ ತಾಯಿಯ ರಕ್ಷಣೆಗೆ ಮೈ ಕೊಡವಿ ಕತ್ತಿಯನ್ನ ಹಿರಿದು ರಣರಂಗಕ್ಕೆ ಧುಮುಕಿ ಶತ್ರುಗಳ ಸಂಹಾರವನ್ನು ಮಾಡಿ ಈ ಭವ್ಯ ಭಾರತವನ್ನ ರಕ್ಷಣೆ ಮಾಡಿದ್ದು ಹಿಂದವಿ ಸ್ವರಾಜ್ಯದ ಹೆಸರಿನಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ್. ಹಿಂದುತ್ವ ಭಾರತದ ಆತ್ಮ, ಹಿಂದುತ್ವ ಭಾರತದ ಪ್ರಾಣ, ಹಿಂದುತ್ವವೇ ಭಾರತದ ಉಸಿರು. ಭಾರತ ವಿರೋಧಿಗಳು ತಪ್ಪೇನಿಲ್ಲ. ಜಗತ್ತಿನಲ್ಲಿ ಇವತ್ತು ಬಹಳಷ್ಟು ಜನರಿಗೆ ಬಹಳಷ್ಟು ಆಸೆಗಳುಂಟು. ಇಸ್ಲಾಮಿನ ಆಸೆ ಇದೆ. ಇಡೀ ಜಗತ್ತು ಇಸ್ಲಾಮಿನ ತೆಕ್ಕೆಗೆ ಬರಬೇಕು. ಇಡೀ ಜಗತ್ತು ಇಸ್ಲಾಮನ್ನು ಸ್ವೀಕಾರ ಮಾಡಬೇಕು. ಪಾಕ್ ಇಸ್ಲಾಂ, ಇಡೀ ಜಗತ್ತು ನಾನ್ ಇಸ್ಲಾಮಿಕ್ ಆಗಿದ್ರೆ ಅದು ದಾರುಲ್ ಹರ್ಬ್, ಅದನ್ನ ದಾರುಲ್ ಇಸ್ಲಾಂ ಮಾಡಬೇಕು ಅವರ ಕೆಲಸ. ಮಿಷನರಿಗಳಿಗೆ ಅನ್ನಿಸ್ತದೆ ಇಡೀ ಜಗತ್ತು ಯೇಸುವಿನ ಕಾಲಡಿಗೆ ಬರಬೇಕು, ಇಡೀ ಜಗತ್ತು ಬೈಬಲ್ ಅನ್ನು ಸ್ವೀಕರಿಸಬೇಕು, ಅಲ್ಲಿಯವರೆಗೆ ಯುದ್ಧ ನಡಿಬೇಕು. ಅದಕ್ಕೆ ಅವರು ಕ್ರೂಸೇಡ್ ಅಂತ ಕರೆದರು. ಆ ಕ್ರೂಸೇಡಿಗಳು, ಆ ಜೆಹಾದಿಗಳ ಟಾರ್ಗೆಟ್ ಭಾರತವೇ. ಭಾರತವನ್ನ ಗೆಲ್ಲಬೇಕಾದ್ರೆ ಭಾರತದ ಆತ್ಮವಾಗಿರುವ, ಭಾರತದ ಪ್ರಾಣವಾಗಿರುವ, ಭಾರತದ ಉಸಿರಾಗಿರುವ ಹಿಂದುತ್ವವನ್ನ ಕೊಲ್ಲಬೇಕು. ಹಿಂದುತ್ವವನ್ನ ಕೊಲ್ಲದೆಯೇ ಭಾರತವನ್ನ ಗೆಲ್ಲುವುದು ಸಾಧ್ಯ ಇಲ್ಲ. 600 ವರ್ಷದ 300 ವರ್ಷದ ದಬ್ಬಾಳಿಕೆ ದೌರ್ಜನ್ಯದಿಂದ ಅರ್ಥ ಆಗಿದೆ ಅವರಿಗೆ. ಹಾಗಾಗಿ ಎಲ್ಲರ ಟಾರ್ಗೆಟ್ ಹಿಂದುತ್ವ. ಹಿಂದುತ್ವವನ್ನ ಕೊಲ್ಲದೆಯೇ ಭಾರತವನ್ನು ಗೆಲ್ಲುವುದು ಸಾಧ್ಯ ಇಲ್ಲ ಅನ್ನುವುದನ್ನು ಅರ್ಥ ಮಾಡಿಕೊಂಡ ಜಾಗತಿಕ ಶಕ್ತಿಗಳು ಇವತ್ತು ಟಾರ್ಗೆಟ್ ಮಾಡಿರುವುದು ಹಿಂದುತ್ವವನ್ನ. ಅದು ಭಾರತದಲ್ಲಿ ಹಿಂದೂ ನಂಬಿಕೆಯನ್ನ ನಾಶ ಮಾಡಬೇಕು. ಟಾರ್ಗೆಟ್ ಹಿಂದೂ ನಂಬಿಕೆಗಳು ಯಾವುದಿದೆ ಅದನ್ನೇ ಟಾರ್ಗೆಟ್ ಮಾಡಬೇಕು. ದೇವರೇ ಸುಳ್ಳು, ದೇವರೇ ಸುಳ್ಳು. ಯಾರು ಹೇಳ್ತಾ ಇದ್ದಾರೆ? ಕಾವಿ ಹಾಕಿದ ಸ್ವಾಮಿ ಬಾಯಲ್ಲೂ ದೇವರೇ ಇಲ್ಲ. ಗಣಪತಿ ಸುಳ್ಳು, ಲಕ್ಷ್ಮಿ, ಜೂಲಿಯಟ್ ಹೆಸರಿಡ್ತಾ ಇದ್ದಾರೆ. ಇವತ್ತಿನ ಪುಟ್ಟ ಮಕ್ಕಳ ಮನಸ್ಸಿನ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಹಿಂದೂ ದೇವರ ನಂಬಿಕೆಗಳ ಅವಹೇಳನ, ಹಿಂದೂ ಆಚರಣೆಗಳು, ಅದಕ್ಕೆ ತಕರಾರು, ಅದಕ್ಕೆ ವಿರೋಧ.
ಸ್ಕೂಲ್ ಡೇ, ಮಾರ್ಕೆಟ್ ಮಲಿನ ಆಗ್ತಾ ಇದೆ. ಗಣಪತಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನಿಂದ ಮಾಡೋದ್ರಿಂದ ನೀರು ಕುಲುಷಿತ ಆಗ್ತಾ ಇದೆ. ಬಾಳೆ ಕಂಬದಿಂದ ಊರು ಹಾಳಾಗ್ತಾ ಇದೆ. ದೀಪಾವಳಿ ಬಂದರೆ ಪಟಾಕಿ ಹಾಳು ಮಾಡ್ತಾ ಇದೆ ವಾತಾವರಣವನ್ನ. ಕೊಡಗಿನಲ್ಲಂತೂ ಹರಕೆಯ ತಿಂಗಳಿನಲ್ಲಿ ಕೋಳಿ, ಹಂದಿ ಕಡಬಾರದು, ಪ್ರಾಣಿ ವಧೆ ಜಿಲ್ಲಾಧಿಕಾರಿಗಳ ನಿಷೇಧವನ್ನೇ ಮಾಡಿದ್ರು. ಮಾಡಿದ್ದೀರಾ? ಯಾಕೆ ಮಾಡುದಿಲ್ಲ ನೀವು? ದಾವಣಗೆರೆಯಲ್ಲಿ ದುರ್ಗಮ್ಮನ ದೇವಸ್ಥಾನದಲ್ಲಿ ಕೋಣ ಕಡಿಯುವುದಕ್ಕೆ ಜಿಲ್ಲಾಧಿಕಾರಿ SP ಬಂದು ನಿಂತ್ಕೊಳ್ಳೋದಾದ್ರೆ ಊರಿನ ಕಸಾಯಿ ಖಾನೆಯಲ್ಲಿ ಒಂಟಿ ನೀವು ಪ್ರಾಮಾಣಿಕರು. ವೇದನ್ನ ವಿರೋಧಿಸು. ಈಗಂತೂ ಒಂದು ಹೊಸ ಫ್ಯಾಷನ್ ಶುರುವಾಗಿದೆ. ನಾವು ಹಿಂದೂಗಳಲ್ಲ, ನಾವು ಹಿಂದೂಗಳಲ್ಲ, ನಾವು ಹಿಂದೂಗಳಲ್ಲ, ಮರಾಠರ ಹಿಂದೂಗಳಲ್ಲ, ಲಿಂಗಾಯತರ ಹಿಂದೂಗಳಲ್ಲ. ತಪ್ಪೇನಿಲ್ಲ. ಭಾರತ ಅನ್ನುವ ದೇಶ ಮುಂದಿನ 30 ತಲೆಮಾರುಗಳ ಒಳಗೆ ಉಳಿಬೇಕಾದ್ರೆ ಏನಾದರೂ ಒಂದು ಶಕ್ತಿ ಬೇಕು. ಅದೇ ರಾಷ್ಟ್ರೀಯತೆ, ಅದೇ ನ್ಯಾಷನಲಿಸಂ, ಅದೇ ಹಿಂದುತ್ವ ಅನ್ನುವ ಅಡಿಯಲ್ಲಿ RSS ಹಿಂದೂ ಸಮಾಜವನ್ನ ಸಂಘಟಿಸುವ, ಹಿಂದೂಗಳಲ್ಲಿ ಸ್ವಾಭಿಮಾನವನ್ನ ಮೂಡಿಸುವ, ಹಿಂದೂ ಸಮಾಜದ ಒಳಗಡೆ ಇರುವ ದೌರ್ಬಲ್ಯಗಳನ್ನು ಕಿತ್ತೆಸೆಯುವ, ಜಾತೀಯತೆಯನ್ನು ದೂರ ಮಾಡುವ, ಅಸ್ಪೃಶ್ಯತೆಯನ್ನು ವಿರೋಧಿಸುವ ಪ್ರಬಲವಾದ ಹಿಂದೂ ಸ್ವಾಭಿಮಾನದ ಆಂದೋಲನ RSS. ಅದರ ಸಾಕ್ಷಾತ್ಕಾರದ ದೃಶ್ಯಾವಳಿಗಳನ್ನ ಶತಾಬ್ದಿಯ ಸಂದರ್ಭದಲ್ಲಿ ದೇಶ ಗುರುತಿಸ್ತಾ ಇದೆ ಮತ್ತು ಸ್ವಾಗತಿಸ್ತಾ ಇದೆ ಅನ್ನುವುದಕ್ಕೆ ಸಾಕ್ಷಿ ಇವತ್ತಿನ ಈ ಹಿಂದೂ ಸಮಾಜೋತ್ಸವ. ಕೆಲವು ಕಡೆಗಳಲ್ಲಿ ಹಿಂದೂ ಸಂಗಮದ ಹೆಸರಿನಲ್ಲಿ, ಇನ್ನು ಕೆಲವು ಕಡೆ ಹಿಂದೂ ಸಮಾವೇಶದ ಹೆಸರಿನಲ್ಲಿ, ಮತ್ತೆ ಕೆಲವು ಕಡೆ ಹಿಂದೂ ಸಮ್ಮೇಳನದ ಹೆಸರಿನಲ್ಲಿ ಈ ಸಮಾವೇಶಗಳು ಸಂಪನ್ನಗೊಳ್ತಾ ಇದೆ. ಒಪ್ಕೊಳ್ಳಬೇಕಾಗಿದೆ. ಇವತ್ತು ವಿರೋಧಿಸುವವರು ಕೂಡ ಕಂಗಾಲಾಗ್ತಾ ಇದ್ದಾರೆ. ಏನಾಯ್ತಿದು? ಅರೇ, ಈ ಹಿಂದೂ ಸಮಾಜವನ್ನ ಜಾತಿ, ಭಾಷೆ, ಪಂಥ, ಪಂಗಡ, ಪಕ್ಷ ಇತ್ಯಾದಿಗಳ ಹೆಸರಿನಲ್ಲಿ ಛಿದ್ರಗೊಳಿಸಬಹುದು ಅಂತ ಕನಸು ಕಂಡವರು ಈಗ ಕಂಗಾಲಾಗ್ತಾ ಇದ್ದಾರೆ. ಕಾರಣ RSSನ 100 ವರ್ಷದ ಸಾಧನೆ, ಅರ್ಥಾತ್ ತಪಸ್ಸು. ಈಗ ಮುಂದಕ್ಕೆ ಹೋಗ್ತಾ ಇದೆ RSS. ಆಂತರಿಕ ದೋಷಗಳು ಯಾವುದು ಪೂಜ್ಯ ಶ್ರೀಗಳಿಗೆ ನಾನು ಅದಕ್ಕೆ ಹೇಳಿದೆ, ಪ್ರಾರಂಭದಲ್ಲಿ ನೀವು ಆಶೀರ್ವಚನ ಮಾಡಿ. ಯಾಕೆ? ನಾನು ಹೇಳುವುದಕ್ಕಿಂತ ಕಾವಿ ಧರಿಸಿದ ಸನ್ಯಾಸಿ ಹೇಳಿದಾಗ ಅದಕ್ಕೆ ತೂಕ. ಹಿಂದೂ ಅನ್ನುವುದು ಘೋಷಣೆ ಅಲ್ಲ, ಹಿಂದೂ ಅನ್ನುವುದು ಘೋಷಣೆ ಅಲ್ಲ, ಹಿಂದೂ ಅನ್ನುವುದು ಆಚರಣೆ, ಹಿಂದೂ ಅನ್ನುವುದು ಪ್ರದರ್ಶನ ಅಲ್ಲ, ಹಿಂದೂ ಅನ್ನುವುದು ವ್ಯವಹಾರ, ನಿತ್ಯದ ವ್ಯವಹಾರ. ಇವತ್ತು ಟಾರ್ಗೆಟ್ ಹಿಂದೂ ಸಮಾಜವನ್ನು ಹೇಗೆ ಮಾಡ್ತಾರೆ? ಒಂದು ರಾಷ್ಟ್ರದ ಕಟ್ಟ ಕಡೆಯ ಭದ್ರವಾದ ಕೋಟೆ ಅಂತ ಹೇಳಿದ್ರೆ ಕುಟುಂಬ. ಆ ಕುಟುಂಬವನ್ನು ಅಲುಗಾಡಿಸುವ ಪ್ರಯತ್ನ, ಮನೆಗಳನ್ನೇ ಮುರಿಯುವಂತಹ ಷಡ್ಯಂತ್ರ, ಆಧುನಿಕತೆಯ ಬೆನ್ನು ಹತ್ತಿದ ಸಮಾಜ, ಪಾಶ್ಚಾತ್ಯ ಸಂಸ್ಕೃತಿಯ ಅಂಧಾನು
ಸಂಸ್ಕರಣೆಗೆ ಒಳಗಾದ ಈ ಸಮಾಜ ಕುಟುಂಬದ ಮೌಲ್ಯಗಳನ್ನು ಕಳೆದುಕೊಳ್ಳುವ ಭಯ ಇವತ್ತೆಲ್ಲರನ್ನೂ ಕಾಣಿಸ್ತಾ ಇದೆ. ಯಾವುದಾದರೂ ಒಂದು ಸಂಭ್ರಮದ ಸಡಗರದ ಮದುವೆಗೆ ಹೋಗುವುದಕ್ಕೆ ಭಯ, ಆತಂಕ ನಮ್ಮನ್ನು ಕಾಡ್ತಾ ಇದೆ. ಯಾವಾಗ ಈ ಮದುವೆ ಮುರಿದು ಬಿದ್ದು ಬಿಡುತ್ತದೋ, ಯಾವಾಗ ಡೈವರ್ಸ್ ಆಗಿಬಿಡ್ತದೋ ಅನ್ನುವ ಭಯ ಅಪ್ಪ ಅಮ್ಮನಿಂದ ಹಿಡಿದು ಮದುವೆಗೆ ಹೋದ ನೆಂಟರಿಷ್ಟರನ್ನು ಕಾಣ್ತಾ ಇದೆ. ಮನೆ ಮುರುಕ ಕೆಲಸ ಸೋಷಿಯಲ್ ಮೀಡಿಯಾದ ಮೂಲಕ. ಇದು ಆಕಸ್ಮಿಕ ಅಲ್ಲ, ಯೋಜನಾಬದ್ಧವಾದ ದಾಳಿ. ಸೀರಿಯಲ್ಗಳನ್ನು ನೋಡಿ, ಯಾವುದೇ ಒಂದು ಸೀರಿಯಲ್ನಲ್ಲಿ ಗಂಡ ಹೆಂಡತಿ ಇಬ್ಬರೇ ಸಂಸಾರ ಮಾಡಿದ್ದಕ್ಕೆ ನಿದರ್ಶನವೇ ಇಲ್ಲ. ಗಂಡ ಹೆಂಡತಿಯ ನಡುವೆ ಮೂರನೆಯ ವ್ಯಕ್ತಿಯ ಪ್ರವೇಶ ಇವತ್ತು ಸಹಜ ಅನಿಸಿಬಿಟ್ಟಿದೆ. ನೋಡುವ ಮಗುವಿನ ಮನಸ್ಸಿನ ಮೇಲೆ ಅದು ಯಾವ ಪರಿಣಾಮವನ್ನು ಬೀರಬಹುದು ಕಲ್ಪನೆ ಮಾಡ್ಕೊಳ್ಳಿ. ಮನೆ ಮುರುಕ ಧಾರಾವಾಹಿಗಳು ಸೋಷಿಯಲ್ ಮೀಡಿಯಾದಲ್ಲಿ ತಿಕ್ಲಿಕ್ಕೆ ಶುರು ಮಾಡಿ, ಯೂಟ್ಯೂಬ್ನಲ್ಲಿ ಹೊಡಿಲಿಕ್ಕೆ ಶುರು ಮಾಡಿ, ಅಣ್ಣನೊಂದಿಗೆ ಅಕ್ಕ, ಅಕ್ಕನೊಂದಿಗೆ ತಂಗಿ, ಅತ್ತಿಗೆಯೊಂದಿಗೆ ಮೈದುನ, ಮೈದುನನೊಂದಿಗೆ ಅತ್ತಿಗೆ, ತಾಯಿಯೊಂದಿಗೆ ಮಗ. ಕಲ್ಪನೆ ಮಾಡ್ತೀರ ನೀವು? ಯೋಜನಾಬದ್ಧವಾಗಿ ಭಾರತದ ಬಲಿಷ್ಠವಾದ ಸಾಮಾಜಿಕ ವ್ಯವಸ್ಥೆಯ ಭದ್ರಕೋಟೆ ಮನೆಯನ್ನೇ ಛಿದ್ರ ಮಾಡುವ, ಕುಟುಂಬವನ್ನೇ ನಾಶ ಮಾಡುವ ಯೋಜನಾಬದ್ಧವಾದ ತಾಂತ್ರಿಕ ಆಕ್ರಮಣ, ಟೆಕ್ನಾಲಜಿ ಅಟ್ಯಾಕ್. ಮನೆ ಉಳಿಸಬೇಕಾಗಿದೆ, ಕುಟುಂಬ ಉಳಿಸಬೇಕಾಗಿದೆ. ಅಪ್ಪ ಅಮ್ಮ, ಅಣ್ಣ ತಮ್ಮ, ಅಕ್ಕ ತಂಗಿ, ಭಾವ ನೆಂಟ, ಈ ಸಂಬಂಧದ ಪಾವಿತ್ರ್ಯವನ್ನು ರಕ್ಷಿಸಬೇಕಾಗಿದೆ. ಅಸ್ಪೃಶ್ಯತೆ ಮಹಾಪಾಪ. ಅಸ್ಪೃಶ್ಯತೆ ಅನ್ನುವುದು ತಪ್ಪಲ್ಲದಿದ್ದರೆ ಜಗತ್ತಿನಲ್ಲಿ ಯಾವ ತಪ್ಪು ಇಲ್ಲ, ಯಾವುದು ಅಪರಾಧ ಅಲ್ಲ ಅಂತ ಎಲ್ಲಿಯವರೆಗೆ ಈ ಹಿಂದೂ ಸಮಾಜ ಘೋಷಿಸುವುದಿಲ್ಲ ಅಲ್ಲಿಯವರೆಗೆ ಹಿಂದೂ ಏಕತೆಗೆ ಅರ್ಥ ಇಲ್ಲ, ಹಿಂದೂ ಸಂಘಟನೆಗೆ ಬೆಲೆಯೇ ಇಲ್ಲ. ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು, ನಾವೆಲ್ಲ ಬಂಧು, ಅದಕ್ಕೆ 10 ಪೈಸೆಯ ಕಿಮ್ಮತ್ತಿಲ್ಲ. ಅಸ್ಪೃಶ್ಯತೆಯ ಆಚರಣೆ ಕೆಳಕ್ಕೆ ಬಿದ್ದವರನ್ನು ಮೇಲಕ್ಕೆತ್ತುವ ದೊಡ್ಡತನ. ಸಹಬಾಳ್ವೆ, ಸಾಮಾಜಿಕ ಸಾಮರಸ್ಯ. ಅಮೆರಿಕ ಇವತ್ತು ನಮ್ಮ ಆರ್ಥಿಕತೆಯ ಏರಿಕೆಯನ್ನು ಗಮನಿಸುವಂತ ವಸಾಹತುಶಾಹಿ ಚೈನಾ ನಮ್ಮ ಸೈನಿಕರನ್ನು ಕೊಲ್ಲುವ ಕೃತ್ಯಕ್ಕೆ ಕೈ ಹಾಕ್ತದೆ. ಆ ಚೈನಾದ ಅನ್ನ ಇರುವುದು ಭಾರತದ ಮಾರ್ಕೆಟ್ನಲ್ಲಿ. 65% ಅಮೆರಿಕಾದ ಚೈನಾದ ವಸ್ತುಗಳು ಭಾರತದಲ್ಲಿ ಮಾರಾಟ ಆಗ್ತಾ ಇದೆ. ಭಾರತ ಸ್ವದೇಶಿ ಮಂತ್ರವನ್ನು ಪಠಿಸುವುದಕ್ಕೆ ಪ್ರಾರಂಭ ಮಾಡಿ ಆ ಸಕ್ಕಿನ ಚೀನಾದ ಹುಚ್ಚುತನ ಅಲ್ಲಿಯೇ ಸತ್ತು ಹೋಗ್ತದೆ. ಸ್ವದೇಶಿ 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 ಆಚರಣೆಗೆ ಅಮೆರಿಕ ಹೇಗೆ ದೊಡ್ಡಣ್ಣ, ಅದು ನಮ್ಮ ಮೇಲೆ ಸುಂಕವನ್ನು ಹಾಕ್ತದಂತೆ. ಬಾಂಬ್ ಇಡುವ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಅದನ್ನು ಮೆಟ್ಟಿ ನಿಲ್ಲುವ ಒಂದು ಸಾಮಾಜಿಕ ಶಕ್ತಿ ಊರುಗಳಲ್ಲಿ, ಗಲ್ಲಿಗಳಲ್ಲಿ, ಪೇಟೆ ಪಟ್ಟಣಗಳಲ್ಲಿ ನಿರ್ಮಾಣ ಆಗಬೇಕು. ಯಾವ ಕಾರಣಕ್ಕೂ ದೇಶದ್ರೋಹಿ ಶಕ್ತಿಗಳಿಗೆ ನಾವು ಕುಮ್ಮಕ್ಕನ್ನ ಕೊಡುವುದಿಲ್ಲ. ದೇಶದ್ರೋಹಿ ಶಕ್ತಿಗಳು ಯಾರು?
ಅನ್ನುವುದನ್ನು ಗುರುತಿಸುವ ಸಾಮರ್ಥ್ಯವನ್ನ ಸಂಪಾದನೆ ಮಾಡಿಕೊಂಡು ಉಪವಾಸ ಕೆಡವಿ ದೇಶದ್ರೋಹಿಗಳ ಮಗ್ಗುಲನ್ನೇ ಮುರಿಯುವ ದಿಟ್ಟ ನಿರ್ಧಾರಕ್ಕೆ ಈ ಸಮಾಜ ಬರಬೇಕು. ಮಾತೃ ಸುರಕ್ಷಾ ನಮ್ಮ ಹೊಣೆ. ಇವತ್ತು ಮಹಿಳೆಯರು ಅಂದ್ರೆ ಮಾರಾಟದ ಸರಕು, ಮಹಿಳೆಯರು ಅಂದ್ರೆ ಒಂದು ಹೆರಿಗೆಯ ಯಂತ್ರ. ಮಹಿಳೆಯರು ಅಂತ ಹೇಳಿದ್ರೆ ಅದು ಭೋಗಿಸುವ ವಸ್ತು ಅಂತ ಭಾವಿಸಿದ್ದಂತಹ ಒಂದು ಸಮುದಾಯ ನಿರ್ಮಾಣ ಆಗಿದೆ. ಮಾತೃ ಶಕ್ತಿಯ ರಕ್ಷಣೆ ಈ ಸಮಾಜದ ಹೊಣೆ. ಈ ರೀತಿಯಲ್ಲಿ ಧರ್ಮ ರಕ್ಷಣೆ, ಸಮಾಜ ರಕ್ಷಣೆ, ಸಂಸ್ಕೃತಿಯ ರಕ್ಷಣೆ. ಸಂಸ್ಕೃತಿ ಅಂದ್ರೆ ಶ್ರೇಷ್ಠವಾದ ಆಚರಣೆಗಳು. ಸತ್ಕೃತಿ, ಕೃತಿ ಅಂದ್ರೆ ನಡವಳಿಕೆ, ಸತ್ ಅಂದ್ರೆ ಶ್ರೇಷ್ಠವಾದದ್ದು. ನಮ್ಮ ಹಿರಿಯರು ಯಾವ ಯಾವ ನಡವಳಿಕೆಗಳನ್ನು ಪಾಲಿಸಿಕೊಂಡು ಬಂದರೂ ಅದು ನಮ್ಮ ಬದುಕಿಗೆ ಪ್ರೇರಣೆಯನ್ನು ಕೊಟ್ಟ ಸಂಗತಿ. ಅಂತಹ ಆಚರಣೆಗಳು, ಹಬ್ಬ ಹರಿದಿನ, ಉಡುಗೆ ತೊಡುಗೆ, ಕುಂಕುಮ, ಬಳೆ, ದೇವಸ್ಥಾನ, ಇದರ ಆಚರಣೆಯು ಹಿಂದೂ ಅನ್ನುವುದು ಆಚರಣೆಯಾಗಿ ಪರಿವರ್ತನೆ ಆಗಬೇಕು. ಆ ರೀತಿಯಲ್ಲಿ ಭಾರತದ ಪುನರುತ್ಥಾನ. ಸ್ವಾಮಿ ವಿವೇಕಾನಂದರು 150 ವರ್ಷಗಳ ಹಿಂದೆ ಅಮೆರಿಕಾದ ನೆಲದಲ್ಲಿ ನಿಂತು ಹೇಳಿದ್ರು, ಇವತ್ತಿನ ಭಾರತ ನಾಳೆ ಇರುವುದಿಲ್ಲ. ಇವತ್ತಿನ ಭಾರತ ಕನಸಿನ ಭಾರತ, ದಿಟ್ಟವಾದ ಭಾರತ. ಭಾರತದ ನೆಲದಲ್ಲಿ ಮತ್ತೊಮ್ಮೆ ತಲೆ ಎತ್ತಿ ನಿಲ್ಲುವುದಿದೆ. ಹಿಂದುತ್ವದ ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹುಃ. ನಮಃ ಶ್ರೀ ಯತಿರಾಜಾಯ ವಿವೇಕಾನಂದ ಸೂರಯೇ ಸಚ್ಚಿತ್ಸುಖಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೇ. ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಪರಮ ಪೂಜ್ಯರಾದ ವೇಮನಾನಂದ ಸ್ವಾಮಿಗಳಿಗೆ ನನ್ನ ಅನಂತ ನಮಸ್ಕಾರಗಳನ್ನು ಅರ್ಪಿಸುತ್ತಾ, ಹಾಗೆಯೇ ಈಗ ತಾನೇ ಮಾತನಾಡಿದ ಜಗದೀಶ್ ಕಾರಂತ್ ಮಹನೀಯರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತಾ, ಗಣ್ಯಾತಿ ಗಣ್ಯರಿಗೂ ಹಾಗೆಯೇ ಸುಂದರ ವದನಾರವಿಂದಗಳಿಂದ ಈ ಭಾರತ ಮಾತೆಯ ಮಕ್ಕಳಾಗಿ ರಾರಾಜಿಸಿರತಕ್ಕಂಥ ನನ್ನ ಮಾತೃಮೂರ್ತಿಗಳಿಗೆ ನಮನವನ್ನು ಸಲ್ಲಿಸುತ್ತಾ, ಹಾಗೆಯೇ ಎಲ್ಲ ಸಹೋದರ ಸಹೋದರಿಯರಿಗೂ ಈ ಒಂದು ರಾಷ್ಟ್ರ ಭಕ್ತರಿಗೂ ನನ್ನ ನಮನಗಳನ್ನು ಹೇಳ್ತಾ, 5 ನಿಮಿಷ ಮಾತ್ರ ನನಗೆ ಮಾತನಾಡೋದಕ್ಕೆ ಅವಕಾಶ ನಾನೇ ಕೇಳ್ಕೊಂಡಿದ್ದೇನೆ. ಯಾಕೆ ಅಂದ್ರೆ ಜಗದೀಶ್ ಕಾರಂತ್ರವರು ಒಂದು ಮಾತು ಹೇಳಿದ್ರು, ಮೊದಲು ನೀವೆಲ್ಲ ಮಾತನಾಡ್ಬಿಡಿ, ಯಾಕೆಂದ್ರೆ ಎಲ್ಲರೂ ಎದ್ದೋಗ್ಬಿಡ್ತಾರೆ ಅಂತ. ಇಲ್ಲವೇ ಇಲ್ಲ, ನಮ್ಮ ಈ ಒಂದು ಚಂದಾಪುರದ ಜನ ಎದ್ದೇಳಲ್ಲ ಅಂತ ಕಣತೊಟ್ಟು ಇವತ್ತು ಕುತ್ಕೊಂಡಿದ್ದಾರೆ. ಈಗ ನಮ್ಮ ಕಾರ್ಯಕ್ರಮ ಯಶಸ್ಸಾಗಿದೆ, ನಮ್ಮ ಕಾರ್ಯಕ್ರಮ ಯಶಸ್ಸನ್ನ ಕಂಡಿದ್ದೇವೆ. ಆದರೆ ಸ್ವಾಮಿ ವಿವೇಕಾನಂದರು ಅಮೆರಿಕಾದಲ್ಲಿ ಒಬ್ಬ ಮಹಿಳೆ ಹತ್ರ ಹೇಳ್ತಾರೆ, ನಾನಿವತ್ತು ಒಂದು ಪ್ರಲೋಭನೆಗೆ ಒಳಗಾಗಿದ್ದೇನೆ, ತುಂಬಾ ಮೋಹಕ್ಕೆ ಒಳಗಾಗಿದ್ದೇನೆ ಅಂತ ಒಂದು ಮಾತನ್ನ ಹೇಳ್ತಾರೆ. ಆ ಮಹಿಳೆ ಯಾರೋ ಒಬ್ಬ ಮಹಿಳೆಯನ್ನ ಪ್ರೀತಿಸಿದ್ದಾರೆ, ಆ ಲಕ್ಕಿ ಗರ್ಲ್ ಯಾರು ಅಂತ ಕೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಯಾರೋ ಒಬ್ಬ ಮಹಿಳೆಯಲ್ಲ, ಈ ಒಂದು ಅಮೆರಿಕದ ಜನ ಎಷ್ಟು ಚೆನ್ನಾಗಿ ಸಂಘಟನೆಯನ್ನ ಬಲಪಡಿಸಿದ್ದಾರೆ, ಅದಕ್ಕೆ ನಾನು ಒಳಗಾಗಿದ್ದೇನೆ ಅಂತ ಹೇಳ್ತಾರೆ. ಇದು ನಮ್ಮ ಭಾರತದಲ್ಲಿ ಆಗಬೇಕು. ಇಂತಹ ಒಂದು ಸಂಘಟನೆ
ಅವ್ರು ಹೇಳಿದ್ರು ಕಲವು ಸಂಘೇ ಶಕ್ತಿ. ಈ ಕಲಿಯುಗದಲ್ಲಿ ಸಂಘಟನೆಯಿಂದ ಮಾತ್ರ ಶಕ್ತಿಯನ್ನ ನಾವು ಪಡ್ಕೊಳ್ಬಹುದೇ ವಿನಃ ಬೇರೆ ಯಾವ ದೇವರು ಬಂದು ನಮ್ಮನ್ನ ಕಾಪಾಡೋದಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ದೈವ ಮಾನುಷ ರೂಪೇಣ ಅಂತ ಹೀಗೆ ಮಾತನಾಡಿದ ಮಹನೀಯರ ರೂಪದಲ್ಲಿ ಬಂದು ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ಸ್ವಾಮಿ ವಿವೇಕಾನಂದರ ಹೇಳಿದ ಮಾತನ್ನ ಮನಸ್ಸಿನಲ್ಲಿಟ್ಕೊಂಡು ಅನೇಕ ಕಾರ್ಯಕರ್ತರು ಇಷ್ಟು ಜನ ಸೇರೋದಿಕ್ಕೆ ಪಾಡುಪಟ್ಟಿದ್ದೀರಿ. ಆದರೆ ಈ ಒಂದು ಕಾರ್ಯಕ್ರಮವನ್ನ ಮಾಡಿ ನಾವೆಲ್ಲ ಮನೆಯಲ್ಲಿ ಮಲಗಬಾರ್ದು. ಇದು ನಮಗೆ ಪ್ರಮುಖವಾದ ಒಂದು ಕಾರ್ಯಕ್ರಮ. ಈಗ ಈ ಕಾರ್ಯಕ್ರಮದ ಮೂಲಕ ನಮ್ಮನ್ನೆಲ್ಲ ಎಬ್ಬಿಸಿದ್ದಾರೆ, ಜಗದೀಶ್ ಕಾರಂತರು ಎಬ್ಬಿಸಿದ್ದಾರೆ. ನಾವಿನ್ನು ನಿಲ್ಲೋ ಹಾಗಿಲ್ಲ. ನಮ್ಮ ಗುರಿಯನ್ನ ಮುಟ್ಟುವ ತನಕ, ಈ ಭಾರತ ದೇಶ ವಿಶ್ವಗುರುವಾಗುವ ತನಕ ನಾವೆಲ್ಲರೂ ಪಾಡುಪಡಬೇಕಾಗಿದೆ. ಹಾಗಾಗಿ ನಮ್ಮಲ್ಲಿ ಧಮನಿಗಳಲ್ಲೂ ಆ ಒಂದು ರಾಷ್ಟ್ರ ಭಕ್ತಿ, ರಾಷ್ಟ್ರ ರಕ್ತ ಹೋರಾಡಬೇಕಾಗಿದೆ. ಹಾಗಾಗಿ ಮಾತೆಯರೇ ಹಾಗೂ ನನ್ನ ಸಹೋದರರೇ, ಎಲ್ಲರಿಗೂ ಇವತ್ತಿನ ಕರೆ ಏನಂದ್ರೆ, ಇವತ್ತು ನಿಮ್ಮ ಒಂದು ಪ್ರತಿಜ್ಞೆಯನ್ನ ಹಿಂದೂ ಧರ್ಮಕ್ಕೋಸ್ಕರವಾಗಿ, ಹಿಂದೂ ಸಮಾಜಕ್ಕೋಸ್ಕರವಾಗಿ ನೀವು ನಿಮ್ಮನ್ನ ಮುಡುಪಾಗಿಡಬೇಕು. ಸ್ವಾಮಿ ವಿವೇಕಾನಂದರ ಕನಸನ್ನ, ಯಾಕೆ ನನಗೆ RSS ತುಂಬಾ ಇಷ್ಟ ಅಂದ್ರೆ, ಸ್ವಾಮಿ ವಿವೇಕಾನಂದರ ಏನು ಕನಸನ್ನ ಕಂಡಿದ್ರೋ ಅದನ್ನ ನೆನಸು ಮಾಡುವ ಕಾರ್ಯ ಒಂದೇ ಒಂದು ಸಂಘಕ್ಕೆ ಇರೋದು, ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಹಾಗಾಗಿ ಈ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇನ್ನಷ್ಟು 125ನೇ ವರ್ಷವನ್ನ ನೋಡಲಿ, 150ನೇ ವರ್ಷವನ್ನ ನೋಡಲಿ. ಆಗಲೂ ಕೂಡ ನಮ್ಮ ಜಗದೀಶ್ ಕಾರಂತರವರು ಜೀವಂತವಾಗಿದ್ದು ನಮಗೆ ಉತ್ಸಾಹದ ಒಂದು ಮಾತುಗಳನ್ನಾಡಲಿ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ತಾಯಿ ಭಾರತೀಯ ಪಾದಗಳಲ್ಲಿ ಶಿರಮಡುತ್ತಾ ಬೇಡ್ತೇನೆ, ಎಲ್ಲರಲ್ಲೂ ಕೂಡ ಈ ತಾಯಿಯನ್ನ ಆವಿರ್ಭವಿಸ್ಕೊಳ್ಳಿ. ಆ ದೇಶಕ್ಕೋಸ್ಕರ ನಾವೆಲ್ಲರೂ ದುಡಿಯೋಣ. ಎರಡೂ ಕೈ ಗಾಳಿಗೆ ಚಾಚಿ ತಾಯಿಯನ್ನ ಒಂದ್ಸಲಿ ಗರ್ಜನೆ ಮಾಡೋಣ. ಬೋಲೋ ಒಂದೇ ಮಾತರಂ, ಒಂದೇ ಮಾತರಂ, ಒಂದೇ ಮಾತರಂ. ಸಾವಕಾಶ ಕೂತ್ಕೊಳ್ಳಿ.